ಇನ್ನ ಜೋರೆ ಪ್ರೈಸ್ ದ ಲಾರ್ಡ್. ಇನ್ನೊಂದು ಆವರ್ತಿ ನಿಮ್ಮ ಮಧ್ಯದಲ್ಲಿ ನಿಲ್ಲುವುದಕ್ಕೆ ದೇವರು ಕೊಟ್ಟಿದ್ದ ಕೃಪೆಗಾಗಿ ಸ್ತೋತ್ರ. ನಾನಿವತ್ತು ನಿಮ್ಮೊಂದಿಗೆ ಮಾತಾಡೋಕ್ಕೆ ಇಷ್ಟಪಡೋ ವಿಷಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು ನಾವು ಯಾವ ರೀತಿಯಲ್ಲಿ ಅಳವಡಿಸುತ್ತದೆ, ಒಂದನೇ ವಾಕ್ಯ ನಮಗೆ ಓಡ್ದನ ರೋಮರ್ 8ನೇ ಅಧ್ಯಾಯ 15-16ನೇ ವಾಕ್ಯ. ರೋಮರ್ 8ನೇ ಅಧ್ಯಾಯ 15-16ನೇ ವಾಕ್ಯ. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನ ಅಪ್ಪಾ ತಂದೆ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದು, ಕೀರ್ತನೆ 103:13ನೇ ವಾಕ್ಯ. ಕೀರ್ತನೆ 103:13. ತಂದೆಯು ಮಕ್ಕಳನ್ನ ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯಭಕ್ತಿಯುಳ್ಳವರನ್ನ ಕನಿಕರಿಸುತ್ತಾನೆ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಾವು ದೇವರ ಮಕ್ಕಳಾಗಬೇಕು. ಫಸ್ಟ್ ಹೇಗೆ ದೇವರ ಮಕ್ಕಳಾಗನ್ನದೆ, ಯಾರು ಯೇಸು ಕ್ರಿಸ್ತನನ್ನು ಅಂಗೀಕಾರ ಮಾಡ್ತಾ ಇದೆಯೋ, ಅಂದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡ್ತಾ ಇದೆಯೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಸಿಕ್ಕಿದು. ಆ ಅಧಿಕಾರ ಸಿಕ್ಕಿನಾದ್ಮೇಲೆ ನಾವು ಏನು ಮಾಡಬೇಕು? ಅಪ್ಪ ತಂದೆ ಎಂದು ಕರೆಯುವ ಅಧಿಕಾರ ದೊರಕುತ್ತೆ ನಮಗೆ. ಮೊದಲೇ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವರದಿ ಮಕ್ಕಳೆಯನ್ನು ಕರೆದಿಲ್ಲ, ನನ್ನ ದಾಸನು ಹಾಗೆ ಕರಿತಾ ಇದ್ದಿದ್ದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದು 33 ವರ್ಷ ನಮ್ಮ ಮಧ್ಯದಲ್ಲಿ ಜೀವಿಸಿ, ನಮ್ಮ ಪಾಪಕ್ಕಾಗಿ, ರೋಗಕ್ಕಾಗಿ, ಶಾಪಕ್ಕಾಗಿ ಶಿಲುಬೆಯಲ್ಲಿ ಒಂದು ದೊಡ್ಡ ರಕ್ತವಿಲ್ಲದ ಸುರಿಸಿ ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದು ಬಂದು ಇವತ್ತು ಜೀವಿಸುವ ದೇವರು. ಆ ದೇವರು ನಮ್ಮ ಮಧ್ಯದಲ್ಲಿ ಇದೆ, ನಮ್ಮ ಸೈಡಿನಲ್ಲಿ ನಿಂತುಕೊಂಡಿದೆ. ಆ ದೇವರನ್ನೇ ನಮಗೆ ಆ ದೇವರನ್ನೇ ಏನು ಮಾಡೋಕ್ಕಾಗುತ್ತೆ? ಅಪ್ಪ ತಂದೆಯನ್ನು ಕೂಗೋದಕ್ಕೆ ನಮಗೊಂದು ಮೀಡಿಯೇಟರ್ ಬೇಡ. ನಾವು ದೇವರನ್ನೇ ಹೆಚ್ಚಾಗಿ ಪ್ರೀತಿ ಮಾಡಿ ದೇವರನ್ನೇ ಅಪ್ಪ ತಂದೆಯೇ ಎಂದು ಕರೆಯೋದಕ್ಕೆ ನಮಗೆ ಅಧಿಕಾರ ಸಿಕ್ಕಿತು. അതുപോലെ നമ്മുടെ ಮಕ್ಕಳನ್ನೇ ಕನಿಕರಿಸುವ ಹಾಗೆ ದೇವರ ಮಕ್ಕಳಾಗಿರುವ ನಮ್ಮೆ ದೇವರ ಏನು ಮಾಡ್ತಾ ಇದೆ? ಕನಿಕರಿಸ್ತಾ ಇದೆ. ಅದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನಿಗೆ ಸಾಕ್ಷಿಯಾಗಿದೆ. ಬೇರಾರು ಸಾಕ್ಷಿ ಬೇಡ, ಪರಿಶುದ್ಧಾತ್ಮನೇ ನಮ್ಮ ಆತ್ಮನಿಗೆ ಸಾಕ್ಷಿಯಾಗಿದೆ. ನಾವು ಅಪ್ಪ ತಂದೆಯನ್ನು ಕರೆಯೋದಕ್ಕೆ ನಮಗೆ ಅಧಿಕಾರ ಕೊಟ್ಟಿದ್ದು ದೇವರ. ಒಂದನೇದೇ ಏನನ್ನೇದ ಕ್ರಿಸ್ತೇಸು ನಮ್ಮ ತಂದೆಯಾಗಿದ್ದಾನೆ. ಆ ತಂದೆ ಆಗಬೇಕೆ ನಾವು ಯಾರಾಗಿರ್ಬೇಕು? ಮಕ್ಕಳಾಗಿರಬೇಕು. ಮಕ್ಕಳ ತಂದೆ ಹತ್ರ ಹೋಗುವುದಕ್ಕೂ ತಂದೆ ಹತ್ರ ಬೇಡಿಕೊಳ್ಳೋದಕ್ಕೂ ಎಲ್ಲದಕ್ಕೂ ನಮಗೆ ಅಧಿಕಾರ ಕೊಟ್ಟಿದೆ. ಇನ್ನೊಂದು ವಾಕ್ಯ ಓದೋಣ, ಯೆಶಾಯ 49:15ನೇ ವಾಕ್ಯ. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಮ್ಮ ದೇವರು ನಮ್ಮೆ ಮರೆಯುವ ದೇವರಲ್ಲ. ಈಗ ನಿನ್ನ ಮಗನೆಯೋ ಮಗಳೆಯೋ ನೀ ಎತ್ತಿ ಸಾಕಿ ಸಲಿಸ್ತಾ ಇದೆ. ನಿನ್ನ ಮಗಳೆಯೋ ಮಗನೆಯೋ ನೀ ಒಂದು ವೇಳೆ ನೀ ಮರೆಯೋದಿಲ್ಲ. ನಮ್ಮ ಮಕ್ಕಳೇ ಮರೆಯೋದಿಲ್ಲ. ಒಂದು ವೇಳೆ ನೀ ಮರ್ತಿದಾಲು എൻ്റെ ಯೇಸು ಕ್ರಿಸ್ತು ನಿನ್ನೆ ಮರೆಯೋದಿಲ್ಲ. ಮರೆಯುವ ದೇವರಲ್ಲ ನಮ್ಮ ದೇವರು. ನಮ್ಮೆ ಕಾಪಾಡುವ ದೇವರು, ನಮ್ಮೆ ಪೋಷಿಸುವ ದೇವರು. ಆ ದೇವರು ನಮ್ಮ ಚದೆಯಲ್ಲಿ ಇದೆಯೇ, ನಾವು ഒരു ಕಾರಣವಶಾಲು ಎದುರದು ಬೇಕಾಗಿಲ್ಲ. ಆ ದೇವರನ್ನೇ ನಾವು ಏನು ಮಾಡಬೇಕು? ಯಾವಾಗಲೂ ಸ್ತುತಿ ಮಾಡೋದು, ಆರಾಧನೆ ಮಾಡಬೇಕು. ಇನ್ನೊಂದು ವಾಕ್ಯ ಓದು ಮಗ, ಯೆಶಾಯ 66
13ನೇ ವಾಕ್ಯ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನ್ ನಿಮ್ಮನ್ನ ಸಂತೈಸ. ಹಲ್ಲೆಲೂಯಾ. ಮಕ್ಕಳೇ, ನಮ್ಮ ದೇವರು ಜೀವಿಸಿದರೆ ಒಬ್ಬ ತಾಯಿಯಾಗೆ, ತಾಯಿ ನಮ್ಮ ಎಷ್ಟು ಚೆನ್ನಾಗಿ ಸಂರಕ್ಷಿಸ್ತಾ ಇದೆ, ಏನೆಲ್ಲ ನಮಗೆ ಕೊಡ್ತಾ ಇದೆ, ನಮ್ಮ ಕಷ್ಟಗಳೆಲ್ಲ ನೋಡ್ತಾ ಇದೆ. ಅದೇ ಥರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ಸ್ತ್ರೀಯು ತನ್ನ ಮಗನೇ ಪೋಷಿಸುವ ಪ್ರಕಾರ നമ്മോട് കരുണയുള്ള ദേവരാണ് നമ്മ യേശു ക്രിಸ್ತನು. ನಮ್ಮ ಕರುಣೆಯುಳ್ಳ ದೇವರಾಗಿ ನಮಗೇನು ಬೇಕು, ಮಗನೇ ನಿನಗೇನು ಬೇಕು ದೇವರು ಕೊಟ್ಟೇ ಕೊಡ್ತತೆ. ನೀ ಯೋಧನೆ ಮಾಡ್ತತೆ, ಅಯ್ಯೋ ನನಗೆ ಕೊಡೋದಿಲ್ಲ, ನಿನಗೆ ಕೊಡಬೇಕೆ, ನೀ ಆರಾಗಿರಬೇಕು ದೇವರ ಮಗನಾಗಿರಬೇಕು, ದೇವರ ಮಗಳಾಗಿರಬೇಕು. ದೇವರ ಮಗനും ಮಗಳುವಾಗಿ ನೀ ಜೀವಿಸಿದಾಲ್ ನಿನ್ನೆ ದೇವರ ಕಾಪಾಡುತ್ತೆ, ಕರುಣಿಸುತ್ತೆ, ಪ್ರೋಕ್ಷಿಸುತ್ತೆ, ಎಲ್ಲ ವಿಧದಲ್ಲಿ ನಿನ್ನೆ ಕೈ ಬಿಡೋದಿಲ್ಲ ಮಕ್ಕಳೇ. ಕೈ ಬಿಡುವ ದೇವರಲ್ಲ ನಮ್ಮ ದೇವರು, നമ്മെ കാപ്പാടുവ ദേവരാണ്. അതുപോലെ തന്നെ അവൻ നമ്മ തന്തയാകിയിട്ടല്ലേ നമ്മെ കാപ്പാടുന്നത്. തന്തയല്ല എങ്കിൽ നമ്മെ ಕಾಪಾಡಕ್ಕಾಗುತ್ತಾ? ಕಾಪಾಡೋದಿಲ್ಲ. ಅವನ್ ನಮ್ಮ ತಂದೆ, ನಾವು ಯಾರೇ ಮಕ್ಕಳು ಆಗಿದೆ. അതുപോലെ തന്നെ ಇನ್ನೊಂದು ವಾಕ್ಯ, ಪಾಪದಿಂದ ಬಿಡಿಸಿ ಕಾಯುವ ದೇವರಾണ് ನಮ್ಮ ಯೇಸು ಕ್ರಿಸ್ತನು. ನಮ್ಮ ಪಾಪದಿಂದ ನೀ ಎಷ್ಟು ಪಾಪ ಮಾಡಿದಾലും, ಎಷ್ಟು ಕೆಂಪು ಕಲರಾದ ಪಾಪ ಮಾಡಿದಾലും ಅದು ಹಿಮದಿಂದ ಬೆಳ್ಳಗ ಮಾಡಕ್ಕೆ ಶಕ್ತವನಾಯ ದೇವರಿದೆಯಲ್ಲ ನಮ್ಮ ಯೇಸು ಕ್ರಿಸ್ತ ಒಬ್ಬನೇ. ಮತ್ತಾಯಿ 1ನೇ ಅಧ್ಯಾಯ 21ನೇ ವಾಕ್ಯ. ಮತ್ತಾಯಿ 1ನೇ ಅಧ್ಯಾಯ 21ನೇ ವಾಕ್ಯ. ಓಕೆ, ಒಬ್ಬ ಮಗನನ್ನು ಹಡೆಯುವಳು, ಆಕೆ ಒಂದು ಮಗನನ್ನು ಅಡೆಯುವವರು, ನೀನು ಆತನಿಗೆ ಯೇಸು ಎಂದು ಹೆಸರು, ನೀವು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಾಕಂದರೆ ಆತನೇ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು ಅಂದನು. ಅವರ ಪಾಪಗಳಿಂದ ಬಿಡಿಸಿ ಕಾಯುವೆನು. ಪ್ರಿಯ ಮಕ್ಕಳೇ, ಯೇಸು ಅಂದ ಮಾತಿನ ಅರ್ಥ ರಕ್ಷಕ, നമ്മെ ರಕ್ಷಿಸುವ ದೇವರ. ಎಲ್ಲಿಂದ ರಕ್ಷಿಸುವ ದೇವರ? ಬೆಂಕಿ ಕೆಂದಗಳು ಉರಿಯುವ ಕೆರವಳಗೆಯಿಂದ, ನರಕದಿಂದ നമ്മെ ಬಿಡಿಸುವ ದೇವರಾണ്. ಮಗಳೇ ಅಲ್ಲಿ ಹೋಗಬೇಡ, ಅದು ನಿತ್ಯ ನರಕವಾണ്, ಅದು ಬೆಂಕಿ ಗಂಧಗಳು ಉರಿಯುವ ಕೆರೆಯಾണ്, ಅಲ್ಲಿ ಹೋಗಬೇಡ. ನಂಚದೆ ಸ್ವರ್ಗಕ್ಕೆ ಬಾ, ನಿತ್ಯ ರಾಜ್ಯಕ್ಕೆ ಬಾ, ನಾನು ನಿನಗೆ ನಿತ್ಯ ಜೀವ ಕೊಡುತ್ತೀನಿ. ದೇವರ ಏನು ಮಾಡ್ತಾ ಇದೆ? ಕೈ ಚಾಚಿ ಕರಿತಾ ಇದೆ. ಹಾಗೆ ಕರೀನ ದೇವರಾണ് ನಮ್ಮ ಯೇಸು ಕ್ರಿಸ್ತನು. ಅವನ್ ನಮ್ಮ ರಕ್ಷಕನಾണ്. ಫಸ್ಟ್ ನಮ್ಮ ತಂದೆಯಾಗಿದ್ದಾನೆ, 2 ರಕ್ಷಕನಾಗಿದ್ದಾನೆ. ಯೋಹನ್ನಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ಯೋಹನ್ನಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 11ನೇ ವಾಕ್ಯ. ನಾನೇ ಒಳ್ಳೆ ಕುರುಬನು, ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡುತ್ತಾನೆ. ತನ್ನ ಪ್ರಾಣವನ್ನು ಕೊಡ್ತಾನೆ. ಪ್ರಿಯ ಮಕ್ಕಳೇ, ನಮಗೆ ಪ್ರಾಣ ಕೊಟ್ಟಿದ್ದ ஒரே ஒரு ವ್ಯಕ್ತಿ ಇದೆಯಲ್ಲ, ಯಾರೇ? ನಮ್ಮ ಯೇಸು ಕ್ರಿಸ್ತನೇ. ಅವನ್ ನಮಗಾಗಿ ಪ್ರಾಣನ್ ಕೊಟ್ಟಿದ್ದ ದೇವರಾണ്. ಯಾಕನ್ನೋ, ಕುರಿಗಳೇ 2 ಭಾಗ ಮಾಡ್ತಾ ಇದೆ. ಒಂದು ಸೈಡಿನಲ್ಲಿ ಕುರಿಗಳು, ಒಂದು ಸೈಡಿನಲ್ಲಿ ಆಡುಗಳು. ಆಡಿನೇ ಕುರುಬನ ಎಷ್ಟು ಕರೆದಿದ್ದಾലും ಅದು ಬರೋದಿಲ್ಲ. ಅದು ಜಂಬು ಮಾಡಿ ಅಲ್ಲಿ ಇಲ್ಲಿ ಹೋಗಿ ಅದಕ್ಕೆ ಮುರಿದಾಕಿ ಅದು ತಿಂದು ಅಲ್ಲಿ ಓಡಿ ಮಾಡ್ತತೆ. ಯಾರೇ? ಕುರಿಗಳ ಆ ಕುರುಬನ ಸ್ವರಕ್ಕೆ ಕಿವಿ ಕೊಟ್ಟಿ ಅಲ್ಲೇ ನಿಲ್ಲುತ್ತೆ. ಪ್ರಿಯ ಮಕ್ಕಳೇ, ನಾವು ದೇವರನ್ನೇ ಕಂಡುಕೊಂಡಿದ್ದ ಮಕ್ಕಳು, ದೇವರದಕ್ಕೆ ಕಿವಿ ಕೊಟ್ಟಿ, ದೇವರ ವಾಕ್ಯಕ್ಕೆ ಕಿವಿ ಕೊಟ್ಟಿ, ದೇವರದಿ ವಾಕ್ಯಾನುಸಾರವಾಗಿ ನಾವೇ ಜೀವಿಸಬೇಕು. ವಾಕ್ಯ ನನ್ನಲ್ಲಿ ಇರಬೇಕು, ನಾವು ಯಾರಲ್ಲಿ ಇರಬೇಕು? ದೇವರಲ್ಲಿ ಇರಬೇಕು. ನಮ್ಮ ಸ್ವಂತ ಕುರುಬನಾಯ ದೇವರು ನಮ್ಮೆ ನೋಡದಂಗೆ ಯಾರು ನಮ್ಮೆ ನೋಡೋದಿಲ್ಲ ಮಕ್ಕಳೇ. ಈಗ ನಾವು ಎಲ್ಲಿಯೋ ಹೋಯ್ತು, ನಾವು ಈ ಸಭಾ ಬೇರೊരു ಪಾಸ್ಟ್ರಿಗೆ ಒಪ್ಪಿಸಿ ಕೊಟ್ಟು ನಾವು ಎಲ್ಲಿಯೋ ಹೋಗಿ ಬಂದು. ಮಕ್ಕಳೇ,
ಆ ಪಾಸ್ಟ್ರಕ್ಕೆ ನಿನ್ನ ಮೇಲೆ ಯಾವ ಅಧಿಕಾರವಿಲ್ಲ, ಯಾವುದೂ ಯಾಕಂದ್ರೆ ಹೇಳಿದಾಲೆ ಅವನು ಒಳ್ಳೆ ಕುರ್ಬಾನ ಅಲ್ಲ. ಆ ಕುರಿಗಳೇ ತೋಳ ಹಿಡಿಯಕ್ಕೆ ಬರುವಾಗ ಅವನೇ ಓಡಿ ಹೋಗುತ್ತೆ. ಯಾಕೆ? ಅಯ್ಯೋ ನನ್ನೇ ಹಿಡಿಬಾರ್ದು, ಅವನು ಓಡಿ ಹೋಗುತ್ತೆ. ಅದೇ ಒಳ್ಳೆ ಕುರ್ಬಾನ ತೋಳ ಹಿಡಿಯೋದಕ್ಕಾಗಿ, ಕುರಿಗಳೇ ತೋಳ ಹಿಡಿಯೋದಕ್ಕಾಗಿ ಬಿಡೋದಿಲ್ಲ. ಎಕ್ಸಾಂಪಲ್ ದಾವೀದ ತಂದೆ ಕುರಿಗಳೇ ಕಾಯ್ತಾ ಇದ್ದಿದ್ದು. ಕಾಯ್ಕೊಂಡಿರುವಾಗ ಅಲ್ಲಿ ಏನು ಬರ್ತಾ ಇದ್ದಿದ್ದು? ಕರಡಿ ಬರ್ತಾ ಇದ್ದಿದ್ದು. ಅವನ ಜೊತೆಯಲ್ലുള്ള ಎಲ್ಲ ಕೆಲಸಗಾರರು ಓಡಿ ಮರ ಮೇಲೆ ಹತ್ತಿ, ದಾವೀದೇ ಓಡುಕೋ ಕರಡಿ ಬರ್ತಾ ಇದೆ ಅಂತ ಹೇಳಿ ಅವನು ಓಡಿದ. ಅವನೇ ಏನು ಮಾಡಿದು? ಹೋಗಿ ಕರಡಿ ಕುರಿಮರಿಯ ಹಿಡ್ಕೊಂಡು ಹೋಗ್ತಾ ಇದೆ. ಅವನ ಹೋಗಿ ಆ ಕರಡಿಯ ಸೀಳಿಬಿಟ್ಟ. ಅವನ ತಂದೆದಿ ಕುರಿಯ ರಕ್ಷಿಸಿ ತೋಳು ಭುಜ ಮೇಲೆ ಹಾಕೊಂಡ ಅವನ್ ಬಂದಿದ್ದು. ಯಾಕೆ? ಅವನ ತಂದೆದಿ ಕುರಿಯಾದ ಅದು ಒಂದು ಹಾಳಾಗಿ ಹೋಗಬಾರ್ದು. ಅದೇ ಥರ ಮಕ್ಕಳೇ, ನಮ್ಮ ತಂದೆಯಾಗನ್ನ ಯೇಸು ಕ್ರಿಸ್ತನು ನಮಗೆ ಕಷ್ಟ ಬರ್ತತೆ, ಕಾಯಿಲೆ ಬರ್ತತೆ, ರೋಗಂ ಬರ್ತತೆ, ನಮಗೆ ಅನೇಕ ಸಮಸ್ಯೆಗಳು ಬರ್ತತೆ, ಕಡಬಾರ ಬರ್ತತೆ. ನೀ ಆವಾಗ ಅಯ್ಯೋ ನನಗೆ ಏನು ಮಾಡೋಕ್ಕಾಗೋದಿಲ್ಲ, ಇದು ನಾನು ಹೆಂಗೆ ಮೇಲಕ್ಕೆ ಬರೋಕ್ಕಾಗುತ್ತೆ, ನಾನು ಭಾಳ ಗುಂಡಿಯಲ್ಲಿ ಬಿದ್ದೋಯ್ತಲ್ಲೋ, ನಾನು ಹೆಂಗೆ ಮೇಲಕ್ಕೆ ಬರ್ತತೆ, ಇನ್ನು ನಾನು ಜೀವಿಸೋದೇ ಬೇಡ ಅಂದ್ಬರ್ದು ಹೋಗಿ ಸ್ಲೀಪಿಂಗ್ ಪಿಲ್ಸ್ ತಿನ್ನೋದು, ನೇಣ ಹಾಕಕ್ಕೋ ನೀ ಹೋಗಬೇಡ ಮಕ್ಕಳೇ. ನಮ್ಮ ಕಾಯಿನ ಒಂದು ದೇವರಿದೆ ಎಂದು ನೀ ಮರಿಬಾರ್ದು. ನಮ್ಮ ಕಾಯಿನ ದೇವರು, ನಮ್ಮ ರಕ್ಷಿಸುವ ಒಂದು ದೇವರಿದೆ ನೀ ಮರಿಬಾರ್ದು. ಅವನಾണ് ಯೇಸು ಕ್ರಿಸ್ತು. ಬೇರೆ ಯಾರ ಕೈಲಿ ನಮ್ಮ ರಕ್ಷಿಸಕ್ಕಾಗೋದಿಲ್ಲ. ஒரு ತಂದೆ ತಾಯಿಗೆ ನಮ್ಮ ರಕ್ಷಿಸಕ್ಕಾಗೋದಿಲ್ಲ, ஒரு ಫ್ರೆಂಡ್ಸನ್ನು ನಮ್ಮ ರಕ್ಷಿಸಕ್ಕಾಗೋದಿಲ್ಲ, ஒரு ನೆಂಟರುಗಳಿಗೆ ನಮ್ಮ ರಕ್ಷಿಸಕ್ಕಾಗೋದಿಲ್ಲ. ಯಾಕಂದು ಹೇಳಿದಾಲ್ ಅವರು ರಕ್ಷಿಸಿದಾಲ್ ಒಂದು 5,000 ಒಂದು 500 ಒಂದು 10,000 ಕೊಡ್ತತೆ. ಕೊಟ್ಟು 15 ದಿನ ಆಮೇಲೆ ಅವರು ಏನು ಹೇಳ್ತತೆ? ಅಲ್ಲೇ 1 ತಿಂಗಳ ಆಮೇಲೆ ಏನು ಹೇಳ್ತತೆ? ಕೊಡಪ್ಪ ನನ್ನ ದುಡ್ಡ, ನಿನ್ನ ಕುತ್ತಿಗೆ ಇಜ್ಜಿಕ್ಕತ್ತೆ. ಆಮೇಲೆ ಅಲ್ಲಿ ಹೊಡೆದಾಟ ಆಯಿತು. ನಮ್ಮ ದೇವರು ಕೊಟ್ಟಿದ್ದ ಅಲ್ಲಿ ಮಕ್ಕಳೇ ಲೆಕ್ಕ ಇಲ್ಲ. ಅವನ ಕೈನಲ್ಲಿ ಅಷ್ಟಿದೆ. ಅವನ ಅಖಿಲಾಂಡ ಸೃಷ್ಟಿದಾವಾಣ. ಅವನ್ ರಾಜಾದಿರಾಜನಾണ്. ರಾಜಾದಿರಾಜನ ಮಕ್ಕಳೇ ಹೇಗೆ ಜೀವಿಸಬೇಕು? ರಾಜಾದಿರಾಜನಂಗೆ ಜೀವಿಸಬೇಕು ಮಕ್ಕಳೇ. ನೀ ದೇವರ ಮಗಳಾണ്, ದೇವರ ಮಗನಾನು പറഞ്ഞു ನಿಂದೆ ಇಷ್ಟಪ್ರಕಾರ ನೀನು ನಡೆದೆ. ದೇವರೇ ಕರೆದಿದ್ದ. ನೀ ಯಾರನ್ನು ನನಗೆ ಗೊತ್ತಲ್ಲ, ನೀ ಯಾರು ನನಗೆ ಗೊತ್ತಲ್ಲ ಅಂತ ಹೇಳ್ತತೆ. ನೀ ಹೇಗೆ ಜೀವಿಸಬೇಕು? ದೇವರಿಗೆ ಮೆಚ್ಚುಗಾಗಿ ಜೀವಿಸಬೇಕು. ದೇವರಿಗೆ ಪ್ರಯೋಜನವುಳ್ಳ ಮಾನವಾತ್ರವಾಗಿ, ಅನೇಕർക്ക് ಪ್ರಯೋಜನವುಳ್ಳ ಮಾನವಾತ್ರವಾಗಿ ನೀ ಜೀವಿಸ್ಕೋಬೇಕು. ನೀ ಹಾಗೆ ಜೀವಿಸಿದಾಲ್ ದೇವರು ನಿನ್ನೆ ಬಿಡೋದಿಲ್ಲ ಮಗಳೇ. ದೇವರು ನಿನ್ನೆ ಕಾಪಾಡುತ್ತೆ. ನಿನ್ನ ಕಷ್ಟಗಳು ನೋವುಗಳು ಏನಿದೆಯೋ ಅವನೇನು ಮಾಡ್ತತೆ? ನಮ್ಮ ಕಾಪಾಡುವ ದೇವರಾണ്. ನಮ್ಮ ಎಲ್ಲ ವಿಧದಲ್ಲಿ ಕಾಪಾಡ್ತತೆ. അതുപോലെ തന്നെ ನಮ್ಮ ದೇವರು ಶ್ರೇಷ್ಠ ಮಹಾಯಾಜಕನು. ನಾನು ಏನು ಹೇಳಿದ್ದು? ನಮ್ಮ ದೇವರು ನಮ್ಮ ತಂದೆಯಾಗಿದೆ, ನಮ್ಮ ದೇವರು ನಮ್ಮ ರಕ್ಷಕನಾಗಿದೆ, ನಮ್ಮ ದೇವರು ಕುರ್ಬನಾಗಿದೆ. ಈಗ 4ನೇ ನಾನು ಹೇಳ್ತಾ ಇದ್ದೆ, ನಮ್ಮ ಯೇಸು ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಅದಾಗಿದೆ ಎಬ್ರಿಯ 4ನೇ ಅಧ್ಯಾಯ 14ನೇ ವಾಕ್ಯ. ಆಕಾಶ ಮಂಡಲಗಳನ್ನು ದಾಟಿ ಹೋದ ದೇವಕುಮಾರನಾದ ಯೇಸುವೆಂಬ ಶ್ರೇಷ್ಠ ಮಹಾಯಾಜಕನು ನಮಗಿರುವುದರಿಂದ ನಾವು ಮಾಡಿರುವ ಪ್ರತಿಜ್ಞೆಯನ್ನ ಬಿಡದೆ ಹಿಡಿಯೋಣ. ನೀ ಏನ್ ಪ್ರತಿಜ್ಞೆ ಮಾಡಿದೆ ಪ್ರಿಯ ಸಹೋದರ? ಈ ಕಡೆ ಶ್ರದ್ಧೆ ಮಾಡು, ಇಲ್ಲೇ ಶ್ರದ್ಧೆ ಮಾಡು. ನೀ ಏನ್ ಪ್ರತಿಜ್ಞೆ ಮಾಡಿದೆ? ನೀರು ಒಳಗೆ ನಿಂತುಕೊಂಡು ನೀ ಪ್ರತಿಜ್ಞೆ ಮಾಡಿಲ್ಲ, ഞാൻ ജീവിച്ചെങ്കിൽ ആർക്കാಗಿ ಜೀವಿಸ್ತೀನಿ? ಯೇಸುವಿನಿಗಾಗಿ ಜೀವಿಸ್ತೀನಿ. ಸತ್ತಿದಲ್ಲಿ ನೀ ಆರಿಗಾಗಿ ಸಾಯ್ತೀನಿ? ಯೇಸುವಿನಿಗಾಗಿ ಸಾಯ್ತೀನಿ ನೀ ಪ್ರತಿಜ್ಞೆ ಮಾಡಿ ನೀ ಮೇಲಕ್ಕೆತ್ತಿ ಬಂದಿದ್ದು. ಆ
ದೇವರು ನಮ್ಮ ದೇವರನ್ನ ಮುಂದೆയാണ് ನೀ ಪ್ರತಿಜ್ಞೆ ಮಾಡಿ. ನಿನ್ನ ಪಾಸ್ಟ್ರ್ ಮುಂದೆಯೋ, ಅಸೋಸಿಯೇಟ್ ಪಾಸ್ಟ್ರ್ ಮುಂದೆಯೋ, ಪಾಸ್ಟ್ರಮ್ಮ ಮುಂದೆಯೋ ನೀ ಪ್ರತಿಜ್ಞೆ ಮಾಡಿಲ್ಲ. ಯಾರ ಮುಂದೆ? ದೇವರ ಮುಂದೆ ನಿನ್ನ ಪ್ರತಿಜ್ಞೆ ಮಾಡಿದದೆ. ನಿನ್ನ ಜೀವಿತದಲ್ಲಿ ನಿನಗೆ ಏನೇನು ಕಷ್ಟಗಳು, ಕಾಯಿಲೆಗಳು, ಸಮಸ್ಯೆಗಳು, ನಿನ್ನ ಅಕ್ಕನಿಕೋ ಅಣ್ಣನಿಕೋ ಮಕ್ಕಳಾಗುವುದು ಕಾಣೋ, ನೀ ದೇವರನ್ನೇ ನೋಡಿಕೊಂಡಿದ್ದದ. ನೀ ದೇವರನ್ನೇ ನೋಡಿಕೊಂಡಿದ್ದು. ನಿನಗೆ ನಿತ್ಯ ಜೀವನ ಬೇಕು, ನನಗೆ ಸ್ವರ್ಗ ರಾಜ್ಯ ಬೇಕು, ನಾನು ನಿತ್ಯ ನರಕದಲ್ಲಿ ಹೋಗಬಾರ್ದು. ನಮ್ಮ ಜೀವಿತದಲ್ಲಿ ನಮಗೆನ್ನ ಕಷ್ಟ ಬಂದಾಲು ನಾವು ದೇವರನ್ನೇ ಬಿಡಬಾರ್ದು. ನೀ ನೇಣಕ್ಕೆ ಸಾಯಕ್ಕೆ ಹೋಗಬಾರ್ದು, ಬೈಬಲ್ ಬಿಸಾಕಕ್ಕೆ ಹೋಗಬಾರ್ದು. ಅಯ್ಯೋ, ನನ್ನ ಮಗಂದಿ ಮದುವೆ ಆಗಬೇಕಲ್ಲೇ, ಈ ಸ್ವಾಮಿ ದೊಡ್ಡ ದೇವರ, ನಾನು ಅವನೇ ಬಿಡಬೇಕು, ಬಿಟ್ಟಿಲ್ಲ ಮದುವೆ ಆಗೋದಿಲ್ಲ. ನಮ್ಮ ಸಂಬಂಧಿಕರೆಲ್ಲ ಹೇಳಿದು, ನಾವು ಬರೋದಿಲ್ಲ. ಮಕ್ಕಳೇ, ಯಾರು ಬರಬೇಡ. ನಿನಗೇನು ಬೇಕು? ನಿತ್ಯ ಜೀವ ಬೇಕು, ಸ್ವರ್ಗ ರಾಜ್ಯ ಬೇಕು. ನೀ ಮನುಷ್ಯರೇ ತೋರ್ಸಕ್ಕಾಗಿ ನೀ ಜೀವಿಸಬಾರ್ದು. ನೀ ಯಾರೇ ತೋರಿಸ್ಕೊಳ್ಳಬೇಕು? ಯೇಸುವಿನೇ ತೋರಿಸ್ಕೊಳ್ಳಕ್ಕೆ ನೀ ಜೀವಿಸಬೇಕು. ನಮ್ಮ ಯೇಸು ಮಹಾಯಾಜಕನು ಕ್ರಿಸ್ತನಕ್ಕೋಸ್ಕರ ಜೀವಿಸುತ್ತೇವೆ ಎಂದ ನೀ ಪ್ರತಿಜ್ಞೆ ಮಾಡಿಟ್ಟೆ. ನೀ ಹಿಂದಿರುಗಿ ಹೋಗಬಾರ್ದು. ಹಿಂದಿರುಗಿ ಹೋಯ್ತಾಲ್ ನಿನ್ನ ಜೀವಿತದಲ್ಲಿ ಬರ್ನ ಕಷ್ಟ ನಿಮ್ಗೆ ಹೇಳಕ್ಕಾಗೋದಿಲ್ಲ ಮಕ್ಕಳೇ, ಹೇಳಕ್ಕಾಗೋದಿಲ್ಲ. അതുപോലെ ಆದರೆ ಯೇಸು ಎಂಬ ಶ್ರೇಷ್ಠ ಮಹಾಪುರೋಹಿತನಾಯ ದೇವರು ನಮ್ಮೊಂದಿಗೆ ಇರುವಾಗ ನಾವು ಯಾವುದಕ್ಕೂ ಭಯಪಡരുത്. ಯಾತಕ್ಕೆ ನಾವು ಭಯಪಡಬಾರ್ದು? ಪರಿಶುದ್ಧಾತ್ಮ, ಧೈರ್ಯದ ಆತ್ಮನಾಡು. ആ ആത്മ നിന്നല്ലി ഇതിയൽ നിനക്കെന്താ പ്രശ്നം വന്നാലും എന്താ കഷ്ടം വന്നാലും നീ ಭಯಪಡಾದಿರಬೇಕಲ್. ನಿನ್ನಲ್ಲಿ ಯಾರು ವಾಸ ಮಾಡಬೇಕು? ಪರಿಶುದ್ಧಾತ್ಮ ವಾಸ ಮಾಡಬೇಕು. ಆ ಪರಿಶುದ್ಧಾತ್ಮ ವಾಸ ಮಾಡುವಾಗ ನಾವು ಭಯಪಡೋದಿಲ್ಲ. ಎಂದು വന്നാലും എൻ്റെ ದೇವರು, എൻ്റെ ಶ್ರೇಷ್ಠ ಮಹಾಪುರೋಹಿತನಾಯ ದೇವರು ನನ್ನ ಚದೆಯಲ್ಲಿದೆ. ನಮಗಾಗಿ ಅವನ ಪಕ್ಷಪಾತ ಮಾಡ್ತಾ ಇದೆ. ದೇವರ ಮುಂದೆ ನಿಂತುಕೊಂಡು, ಅವಳು ನನ್ನ ಮಗಳು, ಅವನು ನನ್ನ ಮಗನು, ಅವನ್ ದೀಕ್ಷಾಸ್ನಾನ ತಗೊಂಡಿದ್ದ ವ್ಯಕ್ತಿಯಾണ്, ಅವನ್ ನನಗಾಗಿ ಜೀವಿಸಿನ ವ್ಯಕ್ತಿಯಾണ്. ಸೈತಾನ ಅವಾಗ ನಿಂತುಕೊಂಡು ಹೇಳ್ತತೆ, ಅವನ್ ಏನೆಲ್ಲ ಮಾಡಿದ ನಿನಗೆ ಗೊತ್ತಾ? ಹೋಗ ಸೈತಾನೆ, ನಿನಕ್ಕೆ ನಮ್ಮ ಮಧ್ಯದಲ್ಲಿ ಅಧಿಕಾರವಿಲ್ಲ. ನನ್ನ ದೇವರು ನಮಗಾಗಿ ವಾದ ಮಾಡ್ತತೆ ಮಕ್ಕಳೇ. ಈ ಲೋಕದಲ್ಲಿ ಇರಿക്കുന്ന ಶ್ರೇಷ್ಠ ಮಹಾಪುರೋಹಿತನಾಯ ಜಡ್ಜಿಗಳಿಗೆಲ್ಲ ಏನು ಬೇಕು? ಸಾಕ್ಷಿ ಬೇಕು. ನಮ್ಮ ದೇವರಿಗೆ ಸಾಕ್ಷಿ ಬೇಡ. ನಾನು ಕುತ್ಕೊಳ್ಳೋದು, ಎದ್ದೋಳೋದು, ನಡಿಯೋದು, ನನ್ನ ಹೃದಯಾಂತರತೆ ಶೋಧನ ಮಾಡಿ ದೂರಮೇ ನಿಂತುಕೊಂಡು നമ്മെ കാണുವ ದೇವರಾണ് ನಮ್ಮ ಯೇಸು ಕ್ರಿಸ್ತನು. ನೀ ಯಾರು ನೋಡಿಲ್ಲ ಅಂತ ನೀ ಹೇಳಬೇಡ, ಯೋಚನೆ ಮಾಡಬೇಡ. ನೋಡನ ಒಬ್ಬನಿದೆ, ಅವನಾണ് ನನ್ನ ಯೇಸು. ಅವನ್ ನಿನ್ನೆ ಏನು ಮಾಡ್ತಾ ಇದೆ? ನೋಡ್ಕೊಂಡಿರ್ತಾ ಇದೆ ಮಕ್ಕಳೇ, ನೋಡ್ಕೊಂಡಿರ್ತಾ ಇದೆ. ಅದಕ್ಕೆ ನಾವು ಏನು ಮಾಡಬೇಕು? ಆ ಶ್ರೇಷ್ಠ ಮಹಾಯಾಜಕನು ನಮ್ಮೊಂದಿಗೆ ಇರುವಾಗ ನಾವು ಯಾವುದಕ್ಕೂ ಎದುರಬಾರ್ದು. നമ്മെ ಕಾಪಾಡುವ ದೇವರು, നമ്മെ ನಡೆಸುವ ದೇವರು, ಕೈ ಹಿಡಿದು ನಡೆಸುವ ದೇವರ, ಅವൻ്റെ ಉಳ್ಳಂಗೈಲಿ നമ്മെ ಏನು ಮಾಡ್ತಾ ಇದ್ದೇನೋ ಚಿತ್ರಿಸಿರಿಕೆಯ ಇದು. ಈ ಅಂಗೈಗಳಲ್ಲಿ നമ്മെ ಏನು ಮಾಡ್ತಾ ಇದೆ? ಚಿತ್ರಿಸಿರಿಕೆಯ ಮಕ್ಕಳೇ. ಇದು ஒரு ಸೈತಾನಿಗೂ ಹಿಡ್ಕೊಂಡು ಹೋಗಕ್ಕಾಗೋದಿಲ್ಲ, ஒரு ಮಾಟ ಮಂದಿರಕ್ಕೂ ಹಿಡ್ಕೊಂಡು ಹೋಗಕ್ಕಾಗೋದಿಲ್ಲ, ആരിക്കും ಹಿಡ್ಕೊಂಡು ಹೋಗಕ್ಕಾಗೋದಿಲ್ಲ. എൻ്റെ ದೇವರದಿ ಅಂಗೈಗಳಲ್ಲಿ ನಿನ್ನೆ ನೋಡೋ ದೇವರು ಚಿತ್ರಿಸಿ ಇಟ್ಟಿರಿಕೆയാണ്. ಆವಾಗ
ആർക്കും എത്തിക്കൊണ്ട് പോക്കെ ആകതില്ല. ഒരു സൈത്താൻ ബർലി, ഒരു മാട്ടമന്ത്രം ബർലി, ಅಯ್ಯೋ ಅದು ಬಂದು ನೋಡಿಟ್ಟೆ ನಿನ್ನೆ ಆಳು ಮಾಡಕ್ಕೆ ನೋಡ್ತತೆ. ಆಳು ಮಾಡಕ್ಕಾಗದಿಲ್ಲ. ಯಾಕನ್ನೋ ಈಗ ಚಿಕ್ಕ ವಯಸ್ಸಿನಲ್ಲಿ 6 ತಿಂಗಳೋ 3 ತಿಂಗಳೋ ಇರುವಾಗ, ಅದೋ ಇನ್ನೇ ಎಷ್ಟು ದಿನ ಇಲ್ಲಿ ಏನು ಮಾಡ್ತತೆ, ಚುಚ್ಚುತ್ತೆ, ಇಲ್ಲಿ ಚುಚ್ಚುತ್ತೆ. ಇಷ್ಟು ವಯಸ್ಸಾಗಿಟ್ಟು ಅದು ಹಂಗೆ ಇದೆ. പിന്നെ ನನ್ನ ದೇವರದಿ ಅಂಗೈಗಳಲ್ಲಿ ನಮ್ಮ ಏನ್ ಮಾಡ್ತಾ ಇದೆ, ചിത്രിച്ചിരിക്കുക മക്കളെ, ചിത്രിച്ച് ഇട്ടിരിക്കുക. ആ ചിത്രിച്ചത് ഒരു സൈത്താനിക്കോ ഒരു മാട്ടമന്ത്രക്കോ ಯಾರಿಗೂ ತೆಗೆದುಕೊಂಡು ಹೋಗೋಕ್ಕಾಗದಿಲ್ಲ. ನಾವು ಅದಕ್ಕೆ ಏನು ಮಾಡಬೇಕು, ದೇವರನ್ನೇ ಅಂದುಕೊಂಡು ಜೀವಿಸಬೇಕು. ದೇವರದ ಮಾತಕ್ಕೆ ವಿಧೇಯನಾಗಿ ಜೀವಿಸಬೇಕು. ವಾಕ್ಯ ನಮ್ಮಲ್ಲಿ ಇರಬೇಕು, ನಾವು ಯಾರಲ್ಲಿ ಇರಬೇಕು, ದೇವರಲ್ಲಿ ಇರಬೇಕು. ಇನಿ ಒಂದು ವಾಕ್ಯ ಓದು ಮಗ. ನಮ್ಮನ್ನು ಸ್ವರ್ಗ ರಾಜ್ಯಕ್ಕೆ ಕೊಂಡು ಹೋಗಕ್ಕೆ ಬರಲಿರುವ ಮೊದಲಿಂಗರಾണ് ನಮ್ಮ ದೇವರು. ಪ್ರಕಟಣೆ 19ನೇ ಅಧ್ಯಾಯ 7ನೇ ವಾಕ್ಯ. ಯಜ್ಞದ ಕುರಿಯಾತನ ವಿವಾಹ ಕಾಲವು ಬಂದಿದು, ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡದಳೆ. ಸಂತೋಷ ಪಡೋಣ, ಹರ್ಷ ಪಡೋಣ, ಆತನನ್ನು ಘನಪಡಿಸೋಣ. ಪ್ರಿಯ ಮಕ್ಕಳೇ, ಇನ್ನೊಂದು ವಾಕ್ಯ ಕೊಡೋದು ಅದಿಂಚದಲ್ಲೇ 2 ಕೊರಿಂಥಿ 11ನೇ ಅಧ್ಯಾಯ 2ನೇ ವಾಕ್ಯ. 2 ಕೊರಿಂಥಿ 11ನೇ ಅಧ್ಯಾಯ. ಯಾಕಂದರೆ ದೇವರಲ್ಲಿರುವಂತ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ಆಮೆನ್. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಹಲ್ಲೆಲೂಯಾ. ಪ್ರಿಯ ಮಕ್ಕಳೇ, ನಮ್ಮ ತಂದೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕರ್ಕೊಂಡು ಹೋಗಕ್ಕೆ ಬರೋ ಟೈಮ್ ಹತ್ರ ಆಯಿತು. ನೀ ರೆಡಿ ಇದೆಯಾ? ನಿಮ್ಮೆ ತನ್ನೆ ಶೋಧನೆ ಮಾಡಿ ನೋಡು. ಅವನ್ ನಮ್ಮ ಮೊದಲಿಂಗನಾണ്. ಮೊದಲಿಂಗನ್ ಒಂದು ಯೋಧನೆ ಮಾಡಿ ನೋಡಬೇಕು. ನಿಮ್ಮ ಮೊದಲಿಂಗನ್ ಬರ್ನ ಟೈಮ್ ಆಗುವಾಗ ಹೆಣ್ಮಕ್ಕಳ ಅರಿಶಿನ ಎಲ್ಲ ಹಾಕಿ, ಅಯ್ಯೋ ಯಾರಕ್ಯೋ ಬಂದು ಸ್ನಾನ ಮಾಡಿಸೋದು, ಅದು ಮಾಡೋದು, ಇದು ಮಾಡೋದು. ಅಯ್ಯೋ ನನ್ನ ಗಂಡನ ಈಗ ಬರ್ತತೆ, ಎಲ್ಲರೇ ಕಾಟಲು ಸುಂದರಿ ನಾನಾಗಿರಬೇಕು, ಎಲ್ಲರೇ ಕಾಟಲು ಸುಂದರ ನಾನಾಗಿರಬೇಕು ನೇ ಗಂಡು ಹೆಣ್ಣು ಯೋಜನೆ ಮಾಡ್ತತೆ. ನನ್ನ ಮೊದಲಿಂಗನ್ ಬರ್ನ ಟೈಮ್ ಹತ್ರ ಆಯ್ತು. ಯಾಕೆ ಬರ್ತಾ ಇದೆ? ಮೊದಲಿಂಗತಿಯೇ ಕರ್ಕೊಂಡು ಹೋಗಕ್ಕೆ, ಸಭೆಯಾಗುന്ന ಮೊದಲಿಂಗತಿಯೇ ಕರ್ಕೊಂಡು ಹೋಗಕ್ಕೆ ಎಲ್ಲಿ ಯೇಸು ಬರ್ತತೆ. ನೀ ರೆಡಿ ಇದೆಯಾ? ರೆಡಿ ಇಲ್ಲ ತೋರೆ ಇವತ್ತೇ ರೆಡಿ ಆಗಬೇಕು. ಎಲ್ಲ ಮೊದಲಿಂಗನ್ ಬರ್ನ ಟೈಮ್ ಹತ್ರ ಆಯಿತು. ಆ ಮೊದಲಿಂಗನ್ ಬಂದು ತನ್ನ ರೆಡಿ ಆಗಿರಿക്കുന്ന ಮಕ್ಕಳೇ ಕರ್ಕೊಂಡು ಹೋಗುತ್ತೆ. ಹೆಂಗೆ ರೆಡಿ ಆಗನದ? ಡೋವು ಸೋಪ್ ಹಾಕಿ ಸ್ನಾನ ಮಾಡಿ, ಪೀರಿಯಡ್ ಸೋಪ್ ಹಾಕಿ ಸ್ನಾನ ಮಾಡಿ, ಬಿಳಿ ಪ್ಯಾಂಟು, ಬಿಳಿ ಶರ್ಟು, ಬಿಳಿ ಸೀರೆ ಕಟ್ಟಿದ ನೀ ಚೆನ್ನಾಗಾಗುತ್ತೆ. ನೀ ಯೋಧನೆ ಮಾಡ್ತಾ ಇದೀಯಾ? ಮಕ್ಕಳೇ, ಇರಿನ ಅಷ್ಟು ಕಾಲ ನೀನು ಹೆಂಗೋ, ನಮ್ಮ ಊರಿನಲ್ಲಿ ಒಂದು ಗಾದೆ ಹೇಳ್ತತೆ, ಹೆಂಗೋ ನೀ ನಂದು ಬಿಟ್ಟು ಇನ್ಮೇಲೆ ನೀನೇ ಸ್ನಾನ ಮಾಡಿಬಿಟ್ಟು ಬಾ. ಅದೇ ಥರ ನೀ ಹೆಂಗೋ ಎಲ್ಲ ಬಿಟ್ಟು ಯೇಸುವಿನೇ ಸತ್ಯ ದೇವರನ್ನೇ ಕಂಡುಕೊಂಡು ಬಂದಿದ್ದು. ಆ ದೇವರನ್ನೇ ನೀ ಏನು ಮಾಡಬೇಕು? ಯಥಾರ್ಥವಾಗಿ ಆರಾಧನೆ ಮಾಡಬೇಕು, ಯಥಾರ್ಥವಾಗಿ ಸ್ತುತಿ ಮಾಡಬೇಕು. ಯಾರು ಸ್ತುತಿಯನ್ನು ಅರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸ್ತೀನಿ ಅಂತ ಹೇಳ್ದ. ನೀ ಗೌರವಿಸ್ತಾ ಇದೀಯಾ? ನಿನ್ನ ಬಾಯಲ್ಲಿ ಸ್ತುತಿ ಬರ್ತಾ ಇದೆಯಾ? ನಿನ್ನಲ್ಲಿ ಸ್ತುತಿ ಬಾಯಲ್ಲಿ ಬರಬೇಕೆ, ನಿನ್ನಲ್ಲಿ ಒಬ್ರು ಕುತ್ಕೋಬೇಕಿಲ್ಲಿ. ಯಾರೇ? ಪರಿಶುದ್ಧಾತ್ಮನೇ. ಆ ಪರಿಶುದ್ಧಾತ್ಮ ನಿನ್ನಲ್ಲಿ ಇದೆಯಲ್ಲೇ, ಅದು ಉಗ್ಗಿ ಹಾಲು ಉಕ್ಕಿನಂಗೆ ಬರ್ತತೆ. ಅಲ್ಲಂಗಿಲ್ಲ ಏನು ಉಕ್ಕಿ ಬರ್ತತೆ? ಅಂದ ಮಗನೇ, ಇಂದ ಮಗಳೇ, ಕೆಟ್ಟ ಮಾತೇ ಮಾತಾಡ್ತತೆ ನಿನ್ನ ಬಾಯಲ್ಲಿ. ನಾನು ಇಲ್ಲಿ ಬಂದಾಗ ಆರು ಮಾತಾಡಿದಲ್ಲಿ ಕೆಟ್ಟ ಮಾತು ಮಾತಾಡ್ಕೊಂಡಾಣ ಮಾತಾಡೋದು.
ನಮಗೆ ಭಾಳ ಹೆದರಿಕೆ ಆಗುತ್ತೆ. ಇವರು ಯಾಕೆ ಹಿಂಗೆ? ನನ್ನ ಕಾಂಪೌಂಡಲ್ಲಿ ಒಂದು ಬಾಡಿಗೆ ಅಮ್ಮ ಇದೆ, ಮಾತಾಡುವಾಗೇ ಬಾಯಲ್ಲಿ ಕೆಟ್ಟ ಮಾತು ಮಾತಾಡಿಕೊಂಡು ಬೇರೆ ಅರ್ದಿ ಅಲ್ಲ, ಅವ್ರ ಮಕ್ಕಳ ವಿಷಯ, ಅವ್ರ ಗಂಡನ ವಿಷಯಕ್ಕೆ ಮಾತಾಡೋದು. ಪ್ರಿಯ ಮಕ್ಕಳೇ, ಕೈ ಮುಗಿದು ಹೇಳ್ತಾ ಇದೆ, നിങ്ങൾ ജീവിച്ചുവെങ്കിൽ ആർക്കാകി ജീവിಸ್ತೀನಿ എന്ന് ಹೇಳಿದೆ, ದೇವರಿಗಾಗಿ ಜೀವಿಸ್ತೀನಿ ಅಂದೆ. ಸತ್ತಿದಾಲ್ ಆರಿಗಾಗಿ ಸಾಯ್ತೀನಿ ಅಂತ ಹೇಳಿದೆ, ದೇವರಿಗಾಗಿ ಸಾಯ್ತೀನಿ. ನಿನ್ನ ಪ್ರತಿಜ್ಞೆ ನೀ ತಪ್ಪಿಸಬಾರ್ದು. ನಾವು ಸತ್ಯದಲ್ಲಿ ಆತ್ಮದಲ್ಲಿ ಆರಾಧನೆ ಮಾಡೋದು, ಸ್ತುತಿ ಮಾಡೋದು, ಪ್ರಾರ್ಥನೆ ಮಾಡೋದು, ವಾಕ್ಯ ಓದೋದು, ವಾಕ್ಯಾನುಸಾರವಾಗಿ ಜೀವಿಸೋದು, ಪರಿಶುದ್ಧಾತ್ಮನ ಅಭಿಷೇಕ ಹೊಂದೋದು, ಕೃಪಗಳು ಮರಗಳು ದೇವರಿಗೆ ಕೊಡ್ತತೆ. ಪ್ರವಾದನ ವರ ಕೊಡ್ತತೆ, ರೋಗ ಶಾಂತಿ ವರ ಕೊಡ್ತತೆ, ಮಹತ್ಕಾರ್ಯಗಳು ಮಾಡುವ ವರ ಕೊಡ್ತತೆ. ಅನೇಕ ವರಗಳಾಲ ದೇವರು ನಿನ್ನೆ ತುಂಬಲ್ಪಡಬೇಕೆ. ನೀ ಯಾರಾಗಿರಬೇಕು? ಯೇಸುವಿನ ಭಕ್ತಳಾಗಿ, ಯೇಸುವಿನಿಗೆ ಪ್ರಯೋಜನವುಳ್ಳ ಮಗಳು ಮಗನುವಾಗಿ ಜೀವಿಸಿದಾಲ್ ನಿನಗೆಲ್ಲಿ ಹೋಗೋಕ್ಕಾಗುತ್ತೆ? ನಿತ್ಯ ರಾಜ್ಯಕ್ಕೆ ಹೋಗೋಕ್ಕಾಗುತ್ತೆ, ನಿತ್ಯ ಜೀವಕ್ಕೆ ಹೋಗೋಕ್ಕಾಗುತ್ತೆ. 2 ತೆಸಲೋನಿ 4ನೇ ಅಧ್ಯಾಯ 16, 17 ಏನು ಹೇಳ್ತಾ ಇದೆ? ವಾಯ್ಪಾಠ ಹೇಳೋ. ನಾನು ಆಜ್ಞಾ ಘೋಷದೊಡನೆಯೋ, ಪ್ರಧಾನ ದೂತನ ಶಬ್ದದೊಡನೆಯೋ, ಪ್ರಧಾನ ದೂತನ ಶಬ್ದದೊಡನೆಯೋ, ತುತ್ತೂರಿ ಧ್ವನಿಯೊಡನೆಯೋ, ತುತ್ತೂರಿ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಓಹ್, ನಾನು ಆಕಾಶದಿಂದ ಇಳಿದು ಬರ್ತತೆ. ಮಕ್ಕಳೇ, ಹಾಗೆ ಬರುವಾಗ ಮೊದಲಿಂಗತಿಯಾಯ ನಾಮ್ ಸಭಾ ಏನಾಗುತ್ತೆ? ಮೇಲೆ ಕೆತ್ತಲ್ಪಡ್ತದೆ. ನಾನು ಸತ್ತೋಯ್ತಾಲು ನಾವೇನಾಗುತ್ತೆ? ನಿನ್ನೆ ಕಾಟಲು ಫಸ್ಟ್ ನಾನು ಎದ್ದು ನನ್ನ ಅಪ್ಪನ ಜೊತೆ ಹೋಗುತ್ತೆ. ಆ ಧೈರ್ಯ ನಿಮ್ಗೆ ಪ್ರತಿಯೊಬ್ಬರಿಗೂ ಬರಬೇಕು. ಆ ಧೈರ್ಯ ನಿಮ್ಗೆ ಬರಬೇಕೆ. ಪರಿಶುದ್ಧಾತ್ಮ ನಿನ್ನ ಆತ್ಮನೊಂದಿಗೆ ಮಾತಾಡ್ತತೆ. ಆವಾಗ ನನಗೆ ಆ ಧೈರ್ಯ ಬರ್ತತೆ. ಮಾತಾಡಿಲ್ಲೇಯೋ ನಿನಗೆ ಆ ಧೈರ್ಯ ಬರೋದಿಲ್ಲ. ನೀ ಎಲ್ಲಿ ಹೋಗುತ್ತೆ? ನಿತ್ಯ ನರಕದಲ್ಲಿ ಹೋಗುತ್ತೆ. ಈ ವಾಕ್ಯಗಳಲ್ಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ನಿಮಗೆ ಏನು ವಿಷಯವಿದೆಯೋ, ಏನು ಕಷ್ಟವಿದೆಯೋ, ಏನು ಸಮಸ್ಯೆ ಇದೆಯೋ, നിങ്ങൾ മുണങ്കാലൂരു ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೀನಿ. ಹಾಲೆಲೂಯ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯ ದೇವರೇ, ಇಲ್ಲಿ ಬಂದಿದ್ದ ಪ್ರತಿಯೊಂದು ಮಕ್ಕಳೇ ನೀ ಆಶೀರ್ವದಿಸಪ್ಪ. ಯಾರು ಕಷ್ಟದಲ್ಲಿ, ಕಾಯಿಲೆಯಲ್ಲಿ, ರೋಗದಲ್ಲಿ, ದುಃಖದಲ್ಲಿ, ಸಮಸ್ಯೆಯಲ್ಲಿ ಬಂದಿದೋ ಈ ನಿಮಿಷವೇ പരിശുദ്ധാത്മനെവരെ മുട്ടോ. സ്വന്തപ്പെട്ടവരുടെ വേർപാട് മുഖാന്തരം കണ്ണീര് സുരിಸಿನ മക്കളെ നീ മുട്ടപ്പ. അവർക്ക് ശാന്തി ಸಮಾಧಾನ ಕೊಡಪ್ಪ. ಯೇಸುವೇ, ನೀ ಕೈ ಬಿಡಬೇಡಪ್ಪ. ಕಷ್ಟದಲ್ಲಿ ಕ್ಯಾನ್ಸರ್ ರೋಗತ್ತಾಲೆ, ಪರಾಲಿಸಿಸ್ ರೋಗತ್ತಾಲೆ, ಟ್ಯೂಮರ್ ರೋಗತ್ತಾಲೆ, ಅಪ್ಪ ಪೈಲ್ಸ್ ರೋಗತ್ತಾಲೆ, ಏದೆല്ലാം ವಿಧದಲ್ಲಿ ಜನಗಳು ಕಷ್ಟಪಡ್ತಾ ಇದೆಪ್ಪ. ಯೇಸುವೇ ನೀ ಮುಟ್ಟೋ. ಸಂಪೂರ್ಣ ಬಿಡುಗಡೆ ಕೊಡು. ನಮ್ಮ ದೇವರು ಜೀವಿಸುವ ದೇವರು. ನಮ್ಮ ದೇವರು ದೊಡ್ಡ ಡಾಕ್ಟ್ರಪ್ಪ. ನೀ വലിയ ಡಾಕ್ಟ್ರಪ್ಪ. ನೀ ಮುಟ್ಟಪ್ಪ ದೇವರೇ. ನೀ ಮುಟ್ಟಿದಲ್ಲಿ ಈ ನಿಮಿಷವೇ ಗುಣವಾಗುತ್ತೆಪ್ಪ. ನೀ ನಮಗೆ ಕರ್ತಾವೆ ಅಪ್ಪ. ರೋಗಿಗಳെ ಸೌಖ್ಯ ಮಾಡೋಕ್ಕೆ, ಭೂತಗಳೇ ಬಿಡಿಸೋದಕ್ಕೆ, ಎಲ್ಲ ಕರ್ತಾವೆ ನೋವುಗಳೇ ತೆಗೆದುಹಾಕಕ್ಕೆ ನೀ ನಮಗೆ ಶಿಷ್ಯರಿಗೆ ವರಂ ಕೊಟ್ಟಿದ್ದಲ್ಲಪ್ಪ. ಆ ಶಿಷ್ಯರಾದ ನಾವು ಕರ್ತಾವೆ ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇಪ್ಪ. ಈ ನಿಮಿಷವೇ ಬಿಡುಗಡೆ ಕೊಡಪ್ಪ. ಕೈ ಬಿಡಬೇಡಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲ ಕರ್ತಾವೆ ಪಾಸ್ಟರ್ಮಾರೇ, ಇವಾಂಜಲಿಸ್ಟ್ಗಳೇ, ಎಲ್ಲ ಅಯ್ಯಗಾರಮಾರೇ ನೀ ಆಶೀರ್ವದಿಸಪ್ಪ. ಕ್ರಿಸ್ತ ವಿರೋಧಿಗಳ ಮೇಲೆ ನೀ ಮಾತಾಡಪ್ಪ. ನಿತ್ಯ ನರಕದಲ್ಲಿ ಹೋಗಕ್ಕೆ ನೀ ಬಿಡಬೇಡಪ್ಪ. ನಿತ್ಯ ಜೀವಕ್ಕೆ ಸೇರುವುದಕ್ಕೆ ಅವರೇ ನೀ ಸಹಾಯ ಮಾಡಪ್ಪ. ಕೈ ಬಿಡಬೇಡಪ್ಪ. ಆ ದಿವಸ ನೀ ಚದೆಯಲ್ಲಿ ಇರಬೇಕಪ್ಪ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ.